ಈ ಶಿವಲಿಂಗದ ಮೇಲೆ ಇದು ಶಾಸನ ಇದೆ. ಮಷಿನರಿಗಳು ಇರ್ಲಿಲ್ಲ ಕಲ್ಲನ್ನ ಕೊರಿಲಿಕ್ಕೆ. ಸೊ ಅಂತ ಟೈಮಲ್ಲೂ ಕೂಡ ಇಂಥ ದೊಡ್ಡ ಬಂಡೆಗಳನ್ನ ಕೊರೆದು ಗುಹೆ ಮಾಡಿದ್ದಾರೆ ಅಂದ್ರೆ ಅದು ಒಂಥರ ಅದ್ಭುತನೇ. ಆದ್ರೆ ಒಂದು ವೈಶಿಷ್ಟ್ಯ ಏನಂದ್ರೆ ಗೋವಾ ದೇವಸ್ಥಾನ ತುಂಬಾ ವಿಶಾಲವಾಗಿರೋ ದೇವಸ್ಥಾನಗಳನ್ನು ಕಟ್ತಾರೆ. ನೋಡ್ಬೋದು ನೀವು, ತುಂಬಾ ದೊಡ್ಡದಾದ ದೇವಸ್ಥಾನ. ಹೌದು. ನಾವು ಖಾನಾಪುರದಲ್ಲೇ ನೋಡ್ತೀವಿ ಬೇರೆ ಟೈಪ್. ಇದು ವೈಟ್ ಕಲರ್ ಆಗಿ ಎಷ್ಟು ಚಂದ ಇದೆ ಆರ್ಕಿಡ್. ವಂದನೆಗಳು, ಪುನಃ ಬನ್ನಿ. ಚೋಲಿ ಸಾಕಳಿ ಗೋವಾ 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 ಗೋವಾ. ನಮಸ್ಕಾರ ಏಕೆ ಕನ್ನಡ ಲಾಗ್ ಫ್ಯಾಮಿಲಿ. ಸೊ ನಾವು ಇವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಸ್ನೇಹಿತರೆ. ಹೌದು, ನೋಡಿ ಎಷ್ಟೊಂದು ಫಾಗ್ ಇದೆ, ವಾತಾವರಣ ಆಹಾ ಎಂತ ಆಹ್ಲಾದಕರವಾಗಿದೆ. ಮುಂಗಾರು ಮಳೆಯ ಆಗಮನದೊಂದಿಗೆ ನಾವು ಹೊಸ ಜಾಗಗಳನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ. ಹೌದು. ಸೊ ಇದನ್ನೆಲ್ಲ ನೋಡಿ ನಾವು ಎಲ್ಲಿದ್ದೀವಿ ಅಂತ ಅನ್ಕೋತಿದ್ದೀರಾ? ಸೊ ನಾವು ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ಅಲ್ಲಿ ಇದ್ದೇವೆ. ಸೊ ಇದು ನಾವಿರೋ ಜಾಗ ಚೋರ್ಲಾ ಘಾಟ್ ಅಂತ ಹೇಳಿ ಕರೀತಾರೆ. ಈ ಚೋರ್ಲಾ ಘಾಟಲ್ಲಿ ನಾವು ನಿಂತಿದ್ದೇವೆ. ಗೋವಾವನ್ನು ಎರಡು ಭಾಗ ಆಗಿ ವಿಂಗಡಿಸಿದ್ದಾರೆ, ಸೌತ್ ಗೋವಾ ಹಾಗೇನೆ ನಾರ್ತ್ ಗೋವಾ. ಸೌತ್ ಗೋವಾ ನಾವು ಹೋದರೆ ಶಾಂತವಾದ ಬೀಚ್ಗಳಿರ್ಬೋದು, ಹಾಗೆಯೇ ಅನೇಕ ದೇವಸ್ಥಾನಗಳನ್ನು ನಾವು ಸೌತಲ್ಲಿ ನೋಡ್ಬೋದು. ಹಾಗೆಯೇ ನಾರ್ತ್ ಗೋವಾ ನೋಡಿದರೆ ನಾವು ಪಬ್ ಲೈಫ್ಸ್, ಏನು ಬೀಚಸ್, ಸಖತ್ತಾದ ಪಾರ್ಟಿ ಬೀಚಸ್ಗಳನ್ನು ನಾವು ನೋಡ್ಬೋದು. ಆದರೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಬೀಚ್ಗಳನ್ನು ತೋರಿಸ್ತಾ ಇಲ್ಲ. ಗೋವಾದಲ್ಲಿರ್ತಕ್ಕಂತಹ ಪುರಾತನ ಕಾಲದಲ್ಲಿ ಅಂದರೆ ಪಾಂಡವರ ಕಾಲದಲ್ಲಿ ನಿರ್ಮಾಣವಾದಂತಹ ಗುಹೆಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಅದರೊಟ್ಟಿಗೆ ಆ ಗುಹೆ ಹತ್ರ ಇನ್ನೂ ಅನೇಕ ಸ್ಥಳಗಳಿದ್ದಾವೆ, ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೇವೆ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಗೋವಾದಲ್ಲಿ ಆ ಗುಹೆಗಳು ಎಲ್ಲಿದ್ದಾವೆ ಅಂತ ಅಂತಿದ್ದೀರಾ? ಸೊ ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವು ಎಂಜಾಯ್ ಮಾಡಿ. ನೋಡಿ, ಅರ್ವೇಲಿಯಂ ಗುಹೆಗಳು, ಏನು ಪಾಂಡವ ಗುಹೆಗಳು ಅಂತ ನಾವೇನು ಕರಿತೀವಲ್ಲ, ಫುಲ್ಲಾಗಿ ಲ್ಯಾಟ್ರೈಟ್ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಹಾಗೆಯೇ ಒಂದೇ ಕಲ್ಲು ನೋಡಿ, ಫುಲ್ ಆಫ್ ಏಕಶಿಲಾ ಬೆಟ್ಟದಲ್ಲಿ ಗುಹೆಗಳನ್ನು ಕೆತ್ತಿದ್ದಾರೆ. ಅಂದರೆ ರಾಕ್ ಕಟ್, ಒಂದೇ ಸಿಂಗಲ್ ರಾಕ್ ಕಟ್ ಇಂದ ಮಾಡಿದ್ದಾರೆ. ನೋಡಿ, ಅರ್ವಾಲಂ ಕೇವ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಹಾಕಿದ್ದಾರೆ. ಸೊ ಇದು ಪುರಾತತ್ವ ಇಲಾಖೆಯಲ್ಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಇದು ಅಂದರೆ 5 ಕೋಣೆಗಳನ್ನು ಒಳಗೊಂಡಂತಹ ಗುಹಾಂತರ ಪ್ರದೇಶ. ಹೌದು. ಸೊ 5 ಗುಹೆಗಳಲ್ಲಿ 2 ಗುಹೆಗಳು ಪ್ರಮುಖವಾಗಿ ಇದ್ದಾವಂತೆ. ಸೊ ಅದೇ ರೀತಿಯಾಗಿ ಈ ಗುಹೆಗಳ ಒಳಗಡೆ ಶಿವಲಿಂಗದ ಪೀಠಗಳು ಇದ್ದಾವೆ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಿದ್ರೆ ಒಳಗಡೆ ಹೋಗಿ ನೋಡೋಣ ಗುಹೆಗಳು ಹೇಗಿದ್ದಾವೆ ಅಂತ. ಹೌದು, ಹೋಗುವ, ಒಳಗೆ ಹೋಗುವ, ಒಳಗೆ ಹೋಗಿ ನೋಡುವ. ಹೌದು. ಸೊ ಒಳಗಡೆ ಶಿವಲಿಂಗ ಪ್ರತಿಷ್ಠಾಪನೆ ಅಂದರೆ ಶಿವಲಿಂಗಗಳು ಇರೋದ್ರಿಂದ ಸೊ ಒಳಗಡೆ ಹೋಗಬೇಕಾದ್ರೆ ನೀವು ಚಪ್ಪಲಿಗಳನ್ನೆಲ್ಲ ತೆಗೆದು ಹೋದರೆ ಒಳ್ಳೆಯದು. ಹಾಗೆಯೇ ಇದಕ್ಕೆ ಏನು ಮೈಥಿಯಾಲಜಿಕಲಿ ಏನು ದಂತಕಥೆಗಳ ಪ್ರಕಾರ ಇದು ಪಾಂಡವರು ವನವಾಸದ ಕಾಲದಲ್ಲಿ ಇಲ್ಲಿ ಬಂದು ವಾಸವಾಗಿದ್ರು ಅಂತ ಒಂದು ಕಥೆನೂ ಇದೆ. ಹಾಗೆಯೇ ಬೌದ್ಧ ಸನ್ಯಾಸಿಗಳು ಇಲ್ಲಿ ಬಂದು ವಾಸವಾಗಿದ್ರು ಅಂತ ಒಂದು ಕಥೆನೂ ಇದೆ. ಹಾಗೆ ಅನೇಕ ಕಥೆಗಳನ್ನೊಳಗೊಂಡ ಇದು ಹೌದು ಗುಹಾಂತರ ದೇವಾಲಯ. ಸೊ ಈ ಗುಹೆಗಳ ನಿರ್ಮಾಣ ಅಂದರೆ ಈ ಗುಹೆಗಳು ನಿರ್ಮಾಣವಾಗಿದ್ದ ಕಾಲವನ್ನು ಕೆದಕ್ತಾ ಹೋದರೆ ಇದು ಮಧ್ಯಕಾಲದಲ್ಲೂ ಕೂಡ ಇದು ಇತ್ತಂತೆ. ಅಂದರೆ ಸುಮಾರು 7ನೇ ಶತಮಾನ 8ನೇ ಶತಮಾನದ ಸಮಯದಲ್ಲೂ ಈ ಗುಹೆಗಳು ಇದ್ದವು ಅಂತ ಪುರಾತತ್ವ ಇಲಾಖೆ ಹೇಳುತ್ತೆ. ಸೊ ಹಾಗೆ ಈ ಗುಹೆಗಳು ಏನಿದಾವಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ, ಸೊ ಅವರ ಅಂಡರಲ್ಲಿ ಈ ಗುಹೆಗಳು ಪ್ರೊಟೆಕ್ಷನಲ್ಲಿ ಇದ್ದಾವೆ. ಸೊ ತುಂಬ ಅದ್ಭುತವಾದಂತಹ ಗುಹೆಗಳಂತಲೇ ಹೇಳ್ಬೋದು. ಸೊ ನೋಡಿ, ಇಡೀ ಬಂಡೆ ಒಂದು ದೊಡ್ಡ ಕಲ್ಲಿನ ಬಂಡೆ, ಇದು ಲ್ಯಾಟ್ರೈಟ್ ಅಂದ್ರೆ ಕಬ್ಬಿಣದ ಅದಿರು ಅಂತ ಏನ್ ಹೇಳ್ತೀವಲ್ಲ, ಸೊ ಆ ತರದ್ದು ಕಪ್ಪು ಶಿಲೆ ಬಂಡೆಗಳು. ಇದು ಗೊತ್ತಾಗುತ್ತೆ, ಕಪ್ಪು ಕಪ್ಪೆ ಇದೆ ಎಲ್ಲ ಶಿಲೆಗಳು. ನೋಡಿ ಎಷ್ಟೊಂದು ಅದ್ಭುತ ಅಲ್ಲ, ಎಷ್ಟು ಪೋರಸ್ ಆಗಿ ಕಾಣುತ್ತೆ ನೋಡಿ ಇದು. ಹೌದು. ಬನ್ನಿ ಹಾಗಿದ್ರೆ ಒಳಗಡೆ ಗುಹೆಯನ್ನ ನೋಡ್ಕೊಂಡು ಬರುವ. ಓಹೋ, ಶಿವಲಿಂಗ ಇದೆ, ಅದ್ಭುತವಾಗಿದೆ ಅಲ್ಲ.
ಇಲ್ಲಿ ನೋಡಿ 3 ಬೇರೆ ಬೇರೆ ಗುಹೆಗಳು ಒಳಗಡೆ ಇದ್ದಾವೆ. ಸೊ ಈ ಮಧ್ಯದ ಗುಹೆಗಳಲ್ಲಿ ನೀವು ನೋಡ್ಬೋದು. ಸೊ ಚೌಕಾಕಾರವಾದ ಪೀಠದ ಮೇಲೆ ಒಂದು ಉದ್ದನೆಯ ಶಿವಲಿಂಗ ಕಾಣುತ್ತೆ. ಇದು ಮೇನ್ ಗುಹೆಗಳು ಕಾಣಬೇಕು. ಇದು ಒಂದು ಮಧ್ಯದಲ್ಲಿರೋದು. ಹೌದು. ಇದರ ಪಕ್ಕದಲ್ಲಿ ನೋಡಿ ಇಲ್ಲಿ ಒಂದು ಇದೆ, ಶಿವಲಿಂಗದ ಆಕಾರದ ಒಂದು ಇದು ಇದೆ. ಅದರ ಮೇಲೆ ಚೌಕಾಕಾರದ ಪೀಠ, ಅದರ ಮೇಲೆ ಶಿವಲಿಂಗ ಇದೆ. ಸೊ ಒಂಥರ ವಿಶಿಷ್ಟವಾಗಿದೆ ಅಲ್ಲ ಅದು. ಏನು ಹೌದು, ಶಿವಲಿಂಗದ ಪಿಂಡ ಇದೆ ಅಲ್ಲ, ನೋಡಿ ಹೇಗೆ ಇದೆ ಅಂತ. ವಿಶಿಷ್ಟವಾಗಿದೆ. ಮೇಲೆ ಒಂಥರ ಕಮಂಡಲದ ಇದು ಬಂದ ಹಾಗೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಇದೆ ಶಿವಲಿಂಗ. ಇದು ಅದ್ಭುತವಾಗಿದೆ. ಹೌದು, ಲೈಟ್ ಹಾಕ್ತೇನೆ. ಈ ಶಿವಲಿಂಗದ ಮೇಲೆ ಇದು ಶಾಸನಗಳಿದೆ. ಶಾಸನ ಇದೆ. ಇದು ಯಾವ ಲಿಪಿಯಲ್ಲಿದೆ? ಹಳಗನ್ನಡ ಲಿಪಿಯಲ್ಲಿ, ಸಂಸ್ಕೃತದಲ್ಲಿದೆಯಾ ಅಂತ? ಸಂಸ್ಕೃತ ಲಿಪಿ ನೋಡಿ. ಎಷ್ಟು ಅದ್ಭುತ ಅಲ್ಲ? ಹೌದು, ಸುತ್ತಲೂ ಇದೆ ಹಾಗೇನೆ ಲಿಪಿಗಳು. ಇಲ್ಲಿ ನೋಡಿ, ಸಂಸ್ಕೃತ ಇದು. ಹೌದು, ಒಂದು ಪೀಠದ ಅಂದ್ರೆ ಶಿವಲಿಂಗದ ಮೇಲೆ ಬರ್ದಿದಾರಂತೆ. ಸೊ ಅದು ದಾನಿಯ ಹೆಸರು ಕೂಡ ಅದರಲ್ಲಿದೆ ಅಂತೆ. ಸಾಂಬರಪುರವಾಸಿ ರವಿ ಅಂತಕ್ಕಂತ ಶಾಸನ ಇದೆ ಅಂತೆ. ಅಂದ್ರೆ ಅದು ದಾನಿಯ ಹೆಸರನ್ನ ಸೂಚಿಸುತ್ತೆ. ಅಂದ್ರೆ ಶಿವ ಮತ್ತು ಸೂರ್ಯರಿಗೆ ಸಮರ್ಪಣೆಯಾದಂತಹ ಒಂದು ಗುಹೆ ಅಂತ ಹೇಳ್ತಾರಂತೆ. ಅಂದ್ರೆ ಅದು ದಾನಿಯ ಹೆಸರಿಗೂ ಕೂಡ ಮ್ಯಾಚ್ ಆಗುತ್ತೆ. ಮೋಸ್ಟ್ಲಿ ಇದೇ ಇರಬೇಕು ಅಂತ ಅನ್ಸುತ್ತೆ ಅಲ್ವಾ? ಇದ್ದಿರಬಹುದು. ಮೇಲೆ ಏನೋ ಒಂದು ಶಾಸನ ಇದೆ. ಬನ್ನಿ, ಇದು 3 ಗುಹೆಗಳಾದ್ರೆ ಇನ್ನು ಪಕ್ಕದಲ್ಲಿ 2 ಗುಹೆಗಳಿದಾವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಶಿವಲಿಂಗ. ಇದರ ಆಕಾರ ನೋಡಿ ಹೇಗಿದೆ ಅಂತ. ಇದು ವಿಚಿತ್ರ ಇದೆ ಅಲ್ಲ? ವಿಚಿತ್ರ ಅನ್ನೋಕ್ಕಿಂತ ವಿಶೇಷವಾಗಿದೆ. ಅದೇ. ಇಲ್ಲಿ ಫ್ಲಾಟ್ ಇದೆ, ಹಿಂದ್ಗಡೆ ರೌಂಡ್ ಇದೆ. ಇನ್ನೆರಡು ಗುಹೆಗಳು ಅದ್ಭುತ ಅಲ್ಲ ಇದು? ಸಖತ್ತಾಗಿದೆ. ಸೊ ಪಾಂಡವರು ವನವಾಸ ಹೋಗಿರ್ಬೇಕಾದ್ರೆ ಸೊ ಈ ಗುಹೆಗಳಲ್ಲಿ ತಂಗಿದ್ರು ಅಂತ ಹೇಳ್ತಾರೆ. ನೋಡಿ, ಆ ಕಾಲದಲ್ಲಿ ಒಂದ್ ವೇಳೆ ಏನಾದರೂ ಆ ಕಾಲದಲ್ಲೇ ಈ ಗುಹೆಗಳು ನಿರ್ಮಾಣ ಆಗಿದ್ರೆ, ಆ ಕಾಲದಲ್ಲಿ ಯಾವುದೇ ರೀತಿ ಇದು ಮಷಿನರಿಗಳು ಇರಲಿಲ್ಲ ಕಲ್ಲನ್ನು ಕೊರಿಲಿಕ್ಕೆ. ಸೊ ಅಂಥ ಟೈಮಲ್ಲೂ ಕೂಡ ಇಂಥ ದೊಡ್ಡ ಬಂಡೆಗಲ್ಲನ್ನು ಕೊರೆದು ಗುಹೆ ಮಾಡಿದ್ದಾರೆ ಅಂದರೆ ಅದು ಒಂಥರ ಅದ್ಭುತನೇ. ಇದು ಯಾವ ಏರಿಯಾದಲ್ಲಿ ಬರುತ್ತೆ? ಲೊಕೇಶನ್ ಏನು? ಸೊ ಈ ಗುಹೆಗಳು ನೀವು ಏನಾದರೂ ನೋಡಬೇಕು ಅಂತಿದ್ರೆ ಇದು ಬರೋದು ನಮ್ಮ ಗೋವಾದಲ್ಲಿ, ನಾರ್ತ್ ಗೋವಾ. ಸೊ ನೀವು ಪಣಜಿ ರೂಟ್ ಹೋಗಬೇಕಾದ್ರೆ ಈ ಅರ್ವಾಲಂ ಕೇವ್ಸ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಅರ್ವಾಲಂ ಕೇವ್ಸ್ ಅಂತ ಕರೀತಾರೆ ಇದಕ್ಕೆ. ಸಾಕೆಲಂ ಅಂತ ಹೇಳಿ ಒಂದು ಇದು ಬರುತ್ತೆ ಪ್ಲೇಸ್. ಸೊ ಆ ಪ್ಲೇಸಲ್ಲಿ ನಿಮಗೆ ಈ ಅರ್ವಾಲಂ ಕೇವ್ಸ್ ಸಿಗುತ್ತೆ. ಸೊ ಇದಕ್ಕೆ ಅರ್ವಾಲಂ ಕೇವ್ಸು ಅಂತಾರೆ. ಪಾಂಡವರ ಗುಹೆಗಳ ಅನ್ನೋಕ್ಕಿಂತ ಇದು ಸೈಂಟಿಫಿಕ್ ಆಗಿ ಅರ್ವಾಲಂ ಕೇವ್ಸ್. ಬನ್ನಿ, ಇಲ್ಲಿ ಮತ್ತೆ ಒಂದು ಗುಹೆ ಇದೆ. ಇಲ್ಲಿ ಪಾಣಿಪೀಠ ಕೂಡ ಇದೆ ಶಿವಲಿಂಗಕ್ಕೆ. ಹೌದು, ಚೌಕಾಕಾರದ ಪೀಠ, ಅದರಲ್ಲಿ ಒಂದು ಪಾಣಿಪೀಠ, ಮೇಲೆ ಲಿಂಗು ಇದೆ. ಇದು ಭಾರಿ ಚೆನ್ನಾಗಿದೆ ಅಲ್ಲ? ಹೌದು. ಈ ಪೀಠದ ಮೇಲೆ ಕೂಡ ಬರೆಯಲಾಗಿದೆ, ಬರೆದಿದ್ದಾರೆ. ಇನ್ನೊಂದು ಪಕ್ಕದಲ್ಲಿದೆ ಅಲ್ಲ? ಹೌದು, ಸಾವಿರಾರು ವರ್ಷಗಳಿಂದ ಅದು ಅವತೋಗಿರುತ್ತೆ. ಮತ್ತೆ ಅದನ್ನ ಉತ್ಖನನ ಮಾಡಿ ಇದು ಗುಹೆಗಳನ್ನ ಪತ್ತೆ ಹಚ್ಚಿದ್ದಾರೆ. ನಡಿಲಿಕ್ಕೆ ಆಗುದಿಲ್ಲ ಇಲ್ಲಿ. ಇದು ಕಲ್ಲು ತುಂಬಾ ಶಾರ್ಪ್ ಇದೆ. ಕಬ್ಬಿಣದ ಅದಿರು ಜಾಸ್ತಿ ಇರೋದ್ರಿಂದ ಕಲ್ಲಿನ ಇದು ನೋಡಿ, ಏನದು ಬಣ್ಣ, ಬ್ಲ್ಯಾಕ್ ಐರನ್. ಇನ್ನೊಂದು ಬಂದ್ಬಿಟ್ಟು ಇಲ್ಲಿದೆ. ಇದರಲ್ಲಿ ಯಾವುದೇ ರೀತಿಯ ಲಿಂಗ ಆಗಲಿ ಇದಿಲ್ಲ. ಇಲ್ಲ. ಸೊ ಇದು ವಸತಿ ಕೋಣೆಯನ್ನ ಬಿಂಬಿಸುತ್ತೆ. ವಸತಿ ಕೋಣೆ ಅನ್ಲಿಕ್ಕೆ ನೋಡಿ, ಇಲ್ಲಿ ನೋಡಿ ಗುಂಡಿಗಳು ಎಲ್ಲ. ಸೊ ಈ ಗುಂಡಿಗಳಲ್ಲಿ ಏನಾದ್ರೂ ಆಹಾರ ಶೇಖರಣೆ ಆ ತರದ್ದು ಏನಾದ್ರೂ ಶೇಖರಣೆ ಮಾಡಿ ಇಡ್ತಾ ಇದ್ರು ಅಂತ ಒಂದು ಅನಿಸಿಕೆ.
ನೀವು ರುದ್ರೇಶ್ವರ ಟೆಂಪಲ್ ಅಂತ ಅಲ್ಲಿ ಒಂದು ಬೋರ್ಡ್ ಸಿಗುತ್ತೆ ನಿಮಗೆ. ಅಲ್ಲಿಂದ ರುದ್ರೇಶ್ವರ ಟೆಂಪಲ್ಗೆ ನೀವು ಬರ್ತಿರ್ಬೇಕಾದ್ರೆ ಇದು ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಅರ್ವಲಂ ಕೇವ್ಸ್. ಹಾಗೆಯೇ ಅರ್ವಲಂ ಫಾಲ್ಸ್ ಇದೆ ಕಾಣಬೇಕಿಲ್ಲಿ. ಹೌದು. ಆಮೇಲೆ ಗೋವಾ ಅಂದಮೇಲೆ ಫಾಲ್ಸ್ಗಳು ಇದ್ದಾವೆ, ಸಿಕ್ಕಾಪಟ್ಟೆ ಫಾಲ್ಸ್ಗಳು ಈ ಗೋವಾ ಮತ್ತು ಕರ್ನಾಟಕ ಬಾರ್ಡರಲ್ಲಿ. ಹೇಗಿದೆ ಕೇವ್ಸ್? ಸಖತ್ತಾಗಿದೆ. ಅಲ್ಲ, ಈ ಈ ಗೋವಾಕ್ಕೆ ಬಂದರೆ ಇಂಥ ಪ್ಲೇಸ್ಗಳನ್ನು ನೋಡಲೇಬೇಕು. ನಾವು ಗೋವಾ ಬಂದರೆ ಸ್ಟ್ರೆಸ್ ಮಾಡೋದೇ ಮೇನ್ಲಿ ಬೀಚಸ್ಗಳು. ಹೌದು. ಬಟ್ ಬಿಯಾಂಡ್ ದಟ್ ಗೋವಾ ಇಸ್ ಬ್ಯೂಟಿಫುಲ್. ಪ್ಲೇಸ್ಗಳಿದ್ದಾವೆ. ಸ್ನೇಹಿತರೆ, ಹಾಗೆ ನೀವು ಕೂಡ ಅರ್ವಲಂ ಕೇವ್ಸ್ ನೋಡಲಿಕ್ಕೆ ಬರ್ತೀರಾ ಅಂತಂದರೆ ಇದ್ರ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 8:30 ಸಾಯಂಕಾಲ 5 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ನೀವೇನಾದರೂ 5 ಗಂಟೆ ಮೇಲೆ ಬಂದರೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಸೊ ರಸ್ತೆ ಪಕ್ಕದಲ್ಲಿರೋದ್ರಿಂದ ಹಾಗೆ ಕೇವ್ಸ್ಗಳನ್ನು ಹೊರಗಡೆಯಿಂದ ನೋಡಿ ಹೋಗ್ಬೋದು. ಸೊ ಬನ್ನಿ, ನೆಕ್ಸ್ಟ್ ಮುಂದೆ ಇಲ್ಲಿ ರುದ್ರೇಶ್ವರ ಟೆಂಪಲ್ ಇದೆ, ಹಾಗೆ ಅರ್ವಲಂ ಜಲಪಾತ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬರುವ ಬನ್ನಿ. ಇದು ರುದ್ರೇಶ್ವರ ಮಹಾದೇವ್ ಟೆಂಪಲ್. ಹೌದು, ರುದ್ರೇಶ್ವರ ದೇವಸ್ಥಾನ, ಅದರದ್ದು ಪಾರ್ಕಿಂಗ್ ಇದು ಇಲ್ಲಿ. ಇಲ್ಲೇ ಅರ್ವಲಂ ಜಲಪಾತನೂ ಇದೆ ಅಲ್ಲ? ಹೌದು. ಸೊ ಇದು ಪುರಾತನ ರುದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಹತ್ರನೇ ಅರ್ವಲಂ ಜಲಪಾತ ಸಿಗುತ್ತೆ. ಗೋವಾಕ್ಕೆ ಬಂದರೆ ನಮಗೆ ಹಲವಾರು ದೇವಸ್ಥಾನಗಳನ್ನು ನೋಡ್ಬೋದು. ಅದೇ ಸೌತ್ ಗೋವಾಕ್ಕೆ ಹೋದರೆ ನಾವು ಸಿಕ್ಕಾಪಟ್ಟೆ ದೇವಸ್ಥಾನಗಳನ್ನು ನೋಡ್ಬೋದು. ಹಾಗೆಯೇ ನಾರ್ತ್ ಗೋವಾದಲ್ಲೂ ನಾವು ದೇವಸ್ಥಾನಗಳನ್ನು ನೋಡ್ಬೋದು. ಆದರೆ ಒಂದು ವೈಶಿಷ್ಟ್ಯ ಏನಂದರೆ ಗೋವಾದ ದೇವಸ್ಥಾನ ತುಂಬ ವಿಶಾಲವಾಗಿರೋ ದೇವಸ್ಥಾನಗಳನ್ನು ಕಟ್ತಾರೆ. ನೋಡ್ಬೋದು ನೀವು, ತುಂಬ ದೊಡ್ಡದಾದ ದೇವಸ್ಥಾನ. ಹೌದು. ಸೊ ಇದು ಕೂಡ ಪುರಾತನ ದೇವಸ್ಥಾನ. ಇದು ಜೀರ್ಣೋದ್ಧಾರ ಆಗಿದೆ ಕಾಣಬೇಕು. ಸೊ ಈಗ ಹೊಸತು ಕಾಣ್ತಾ ಇದೆ ನೋಡಿ. ಅಲ್ಲಿ ಕೊಳ ಇದೆ, ಈ ಕೊಳದಲ್ಲಿ ಮೊಸಳೆಗಳಿದ್ದಾವೆ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಒಳಗಡೆ ಇಳಿಯೋ ಸಾಹಸ ಮಾಡೋದು ಬೇಡ. ಅಲ್ಲ, ಅಲ್ಲಿ ಹೋಗುವ ಜಲಪಾತ ನೋಡ್ಬೋದು. ಹೌದು, ಇಲ್ಲಿ ಪಕ್ಕದಲ್ಲೇ ಜಲಪಾತ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ ಬೆಟ್ಟ ಇದೆ, ಈ ಬೆಟ್ಟದಲ್ಲಿ ಜಲಪಾತ ಇದೆ. ಸೊ ಅಲ್ಲಿ ಕೂಡ ಹೋಗುವ. ಫಸ್ಟಿಗೆ ದೇವರ ದರ್ಶನ ಮಾಡುವ. ಅರ್ವೇಲಿಯಂ ಜಲಪಾತ ತುಂಬ ವಿಶಾಲವಾದ ದೇವಸ್ಥಾನ. ಗೋವಾ ಅಂದ್ರೇ ದೇವಸ್ಥಾನ. ಹೌದು, ಎಷ್ಟೊಂದು ಪ್ರಶಾಂತವಾಗಿದೆ ಅಲ್ಲ. ನೋಡಿ, ಸಭಾಂಗಣದಲ್ಲಿ ಅಲ್ಲಿ ಶಿವ ಮತ್ತು ಪಾರ್ವತಿಯರ ಕಲ್ಯಾಣ ಆಗ್ತಾ ಇರೋ ಒಂದು ಇದನ್ನು ರೂಪಿಸಿದ್ದಾರೆ, ಪ್ರಸಂಗವನ್ನು ನೋಡಿ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದ ಎದುರುಗಡೆ ಈ ಸಭಾಂಗಣದ ಕೆಳಗಡೆ ಮೆಟ್ಲು ಇಳಿದು ಹೋದರೆ ಆ ಕೊಳಕ್ಕೆ ಹೋಗಿ ಮುಟ್ತೇವೆ ನಾವು. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಾ, ಗೋವಾಕ್ಕೆ ಬಂದಿರಲ್ಲ ಇಷ್ಟು ದಿನ, ಎಷ್ಟು ಸಲ ಬಂದಿರಲ್ಲ, ನೀವು ಅಬ್ಸರ್ವ್ ಮಾಡಿರಾ? ಏನು ದೇವಸ್ಥಾನದಲ್ಲಿ ಶಿವನಿಗೆ ಮೀಸೆ ಇರ್ತದೆ. ಹಾಂ, ಅದು ಎಲ್ಲ ಕಡೆ ಇದೆ, ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದೆ. ಇಲ್ಲ, ಅಲ್ಲಿ ಶಿವನಿಗೆ ಹೀಗೆ ಒಂಥರ ಫೋಟೋದಲ್ಲಿರುವಾಗ ಶಿವಲಿಂಗಕ್ಕೂ ಕೂಡ ಮೀಸೆ ಹಾಕ್ತಾರೆ. ಶಿವಲಿಂಗಕ್ಕೂ ಹಾಕ್ತಾರೆ. ಮತ್ತು ಎಲ್ಲಿ ಶಿವನ ಇದು ಇರುತ್ತಲ್ಲ ಅಲ್ಲಿ ಮೀಸೆ ಇರುತ್ತೆ. ಮೀಸೆ ಮತ್ತು ಜಟೆ ಶಿವನ ಒಂದು ಇದು. ರೈಟ್. ಹೌದು. ಆದರೆ ಗೋವಾದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಆ ಥರನೇ ಇರುತ್ತೆ. ಲಿಂಗ ರೂಪದಲ್ಲಿ ಕಮ್ಮಿ ಇರುತ್ತೆ, ಲಿಂಗ ಇದ್ರೂ ಅದಕ್ಕೆ. ಹೌದು, ಅದಕ್ಕೆ ಮುಂದೆ ಪ್ರಭಾವಳಿ ಹಾಕಿರ್ತಾರೆ. ಅಲ್ಲಿ ಅದು ಮೀಸೆ ಜಾಸ್ತಿ ಇದು ಇರುತ್ತೆ, ಹೈಲೈಟೆಡ್ ಇರುತ್ತೆ. ಸೊ ಜಲಪಾತದ ನೀರು ಹರಿದು ಈ ಕೊಳದಲ್ಲಿ ಶೇಖರಣೆ ಆಗುತ್ತೆ. ಸೊ ಇಲ್ಲಿಂದ ಮುಂದುವರೆದು ಹೋಗುತ್ತೆ, ಜರಿಯಾಗಿ ನಿಧಾನವಾಗಿ ನದಿಗಳನ್ನು ಸೇರುತ್ತೆ. ಸ್ನೇಹಿತರೆ, ಹಾಗೆ ನೀವು ಅರ್ವಲಂ ಕೇವ್ ನೋಡಲಿಕ್ಕೆ ಬರ್ತೀರಾ ಅಂತಂದರೆ ಈ ಅರ್ವಲಂ ಗುಹೆ ಹತ್ರ ಅರ್ವಲಂ ಜಲಪಾತ ಸಿಗುತ್ತೆ. ಸೊ ಅದರ ಹತ್ರ ಇರ್ತಕ್ಕಂಥ ಅರ್ವಲಂ ಕೇವ್, ಅಲ್ಲಿಂದ ನೀವು ಒಂದು 500 ಮೀಟರ್ ಮುಂದೆ ಬಂದರೆ ನಿಮಗೆ ರುದ್ರೇಶ್ವರ ಟೆಂಪಲ್ ಇದೆ. ರುದ್ರೇಶ್ವರ ಟೆಂಪಲ್ ಪಕ್ಕದಲ್ಲೇ ನಿಮಗೆ ಅರ್ವಲಂ ಜಲಪಾತ ಸಿಗುತ್ತೆ. ಹಾಗೆ ನೀವು ಏನಾದರೂ ಕರ್ನಾಟಕದಿಂದ ಗೋವಾ ಕಡೆ ಅಂದರೆ ಚೋರ್ಲಾ ಘಾಟ್ನಿಂದ ಬರ್ತಿರ್ತೀರಾ ಅಂದರೆ ಅಲ್ಲಿ ನಿಮಗೆ ಇಲ್ಲಿ ಹತ್ತಿರದಲ್ಲೇ ಒಂದು ಅಂಜುನಂ ಡ್ಯಾಮ್ ಅಂತ ಕೂಡ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು.
ಆದ್ರೆ ಒಳಗಡೆ ಎಂಟ್ರಿ ಇಲ್ಲ. ಹೌದು, ಒಳಗಡೆ ಪಬ್ಲಿಕ್ಕಿಗೆ ಎಂಟ್ರಿ ಇಲ್ಲ. ಸ್ಪೆಷಲ್ ಪರ್ಮಿಷನ್ ಅಥವಾ ಯಾರಾದರೂ ಪರಿಚಯ ಇದ್ದರೆ ಒಳಗಡೆ ಹೋಗಿ ನೋಡ್ಬೋದು. ಡ್ಯಾಮ್ ಪಕ್ಕದಲ್ಲಿ ನಿಂತರೆ ನಿಮಗೆ ಅಲ್ಲಿ ಡ್ಯಾಮ್ ಇರೋದು ಚೆನ್ನಾಗಿ ಕಾಣುತ್ತೆ. ಸೊ ಪಕ್ಕದಲ್ಲೇ ನಿಂತು ನೋಡ್ಬೋದು. ನದಿ ಇದೆಯಲ್ಲ? ಹೌದು, ನದಿ ಇದೆ. ಸೊ ವಾಳವಂಟಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಅದು. ಸೊ ವಾಳವಂಟಿ ನದಿ ಇದು ಒಂದು ಉಪನದಿ. ಯಾವುದಂತಂದ್ರೆ ನಮ್ಮ ಮಾಂಡೋವಿ ನದಿಯ ಉಪನದಿ. ನಾವು ಕನ್ನಡದಲ್ಲಿ ಮಹದಾಯಿ ನದಿ ಅಂತ ಕರಿತೇವೆ. ಸೊ ಅದರ ಉಪನದಿ ವಾಳವಂಟಿ ನದಿ. ಆ ನದಿಗೆ ಅಡ್ಡವಾಗಿ ಕಟ್ಟಿರ್ತಕ್ಕಂಥ, ಅಂದ್ರೆ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರಿತೀವಿ, ಗೋವಾದಲ್ಲಿ ಅದನ್ನ ಮಾಂಡವಿ ಅಂತ ಕರೀತಾರೆ. ಸೊ ಹಾಗೆ ನೀವು ಅರ್ವಲಂ ಕೇವ್ಸ್ ಎಲ್ಲಿ ಬರುತ್ತೆ ಅಂತ ಆಶ್ಚರ್ಯ ಆಗ್ತೀರಾ. ಅರ್ವಲಂ ಕೇವ್ಸ್ ಬರೋದು ಗೋವಾದಲ್ಲಿರ್ತಕ್ಕಂಥ ಬಿಚೋಲಿಯಂ ಅಂತಕ್ಕಂಥ ಒಂದು ಪ್ರದೇಶ, ಅಂದರೆ ತಾಲೂಕು. ಆ ತಾಲೂಕಿನ ಸಕ್ವೆಲಿಯಂ, ಇಲ್ಲಿ ಕೊಂಕಣಿಯಲ್ಲಿ ಸಾಕೇಡಿ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ಈ ಅರ್ವಲಂ ಗುಹೆಗಳು ಬರ್ತವೆ. ಬನ್ನಿ, ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಈಗ ಅರ್ವಲಂ ಜಲಪಾತಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿಂದಾನೆ ಸೌಂಡ್ ಕೇಳ್ತಾ ಇದೆ. ಜಲಪಾತ ಇದೆ, ನೀರಿದೆ, ಸ್ವಲ್ಪ ಇದೆ ನೀರು ಅಷ್ಟೇ. ನೋಡಿ ನೋಡಿ ಜಲಪಾತ, ಅರ್ವಲಂ ಜಲಪಾತ. फोटो가 इथे सांग चार तुझे अजून ठीक आहे म्हणून पावली पोय पोय आमच्या तब्येत मी एका तब्येत दादा आम्ही आताच ट्रान्सफर करतो मोबाईलला तुम्ही तिकीट करू शकता ना कॅश नो कॅश या पोयला मी ट्रान्सफर करेन दाद पोय पावली अपेक्षा आता उलट सांगून बोल एक काम कर ते मुद्द्याला पोलीस पैसे मागे ಬೇಕಾಗ್ತದೆ. ಅದೇ ರುದ್ರೇಶ್ವರ ಟೆಂಪಲ್. ಸೊ ರುದ್ರೇಶ್ವರ ಟೆಂಪಲ್ ಪಕ್ಕದಲ್ಲೇ ನಿಮಗೆ ಅರ್ವಲಂ ಜಲಪಾತ ಸಿಗುತ್ತೆ. ಸೊ ಹಾಗೆ ಶ್ರೀದೇವ ರುದ್ರೇಶ್ವರ ದೇವಸ್ಥಾನ ಪ್ರಸಾದಾಲಯ ಇದು. ಸೊ ಇಲ್ಲಿ ಅನ್ನ ಪ್ರಸಾದ ಕೂಡ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಗೋವಾದಲ್ಲಿರ್ತಕ್ಕಂತಹ ಪ್ರವಾಸಿ ಸ್ಥಳಗಳನ್ನು. ಸೊ ಅದೇ ರೀತಿಯಾಗಿ ಮುಂದೆ ಬರುವ ಇನ್ನೂ ವಿಡಿಯೋಗಳಲ್ಲಿ ಇನ್ನೂ ಅನೇಕ ಗೋವಾ ಸ್ಥಳಗಳನ್ನು ನಿಮಗೆ ತೋರಿಸ್ತೇವೆ. ಸೊ ಅದೇ ರೀತಿಯಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ನೀಡುತ್ತೆ. ಹೌದು, ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ. ಸೊ ಅದೇ ರೀತಿಯಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಆಗುತ್ತೆ. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ವಿ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.